ಸುದಿನ ಅಂತ ನಾನು ಭಾವಿಸ್ತೇನೆ. ತಾವೆಲ್ಲ ಇವತ್ತು ಈ ಒಂದು ಹೊಸ ಕ್ಷೇತ್ರೀಯ ಸೇವಾ ಸಮಾಜ ಟ್ರಸ್ಟಿನ ಉದ್ಘಾಟನೆಗೆ ನಮ್ಮ ಕೆಲಸ ಏನೇ ಇದ್ರೂ ಸಹ ಬಿಟ್ಟು ಇವತ್ತು ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ನಮಗೆಲ್ಲ ಆ ಒಂದು ಗಣೇಶ ಹಾಗೂ ನಮ್ಮ ಪಾಂಡುರಂಗ ಒಳ್ಳೇದು ಮಾಡಲಿ, ಎಲ್ಲಿಗೂ ಶುಭವಾಗಲಿ ಅಂತ ಹೇಳ್ತಾ ಎಲ್ಲಿಗೂ ಈ ಒಂದು ಹೊಸ ಕ್ಷೇತ್ರೀಯ ಸೇವಾ ಸಮಾಜ ಟ್ರಸ್ಟಿನ ಪರವಾಗಿ ತಮ್ಗೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ಅಂದ್ರೆ ಭಾವಸಾರ ಬಂಧುಗಳೇ, ಇವತ್ತು ಇಷ್ಟು ಜನ ಸೇರಿದಿರಿ, ಇದೊಂದು ಶಕ್ತಿ. ಯಾಕೆ ಹೇಳ್ತೀರಂದ್ರೆ ಇವತ್ತು ಸಾಕಷ್ಟು ಜನ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿರ್ಬೋದು, ಮಾಡ್ತಾ ಇರ್ಬೋದು. ನಮ್ಮ ಒಂದು ಪ್ರಯೋಗ ವಿನೂತನ ಪ್ರಯೋಗ ಅಂತ ನಾವು ಭಾವಿಸಿದ್ದನ್ನು ಶುರು ಮಾಡ್ತಾ ಇದ್ದೀವಿ. ಈ ಒಂದು ವಿನೂತನ ಪ್ರಯೋಗ ಹೇಗಿರುತ್ತಪ್ಪ ಅಂತಂದ್ರೆ ಎಲ್ಲವೂ ಆಲ್ಮೋಸ್ಟ್ ಡಿಜಿಟಲೈಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದೀವಿ. ಮೊದಲನೇ ಆಗ್ತಿತ್ತು ಹಿಂದಿನ ದಿನಗಳಲ್ಲಿ ಮನೆ ಮನೆಗೆ ಹೋಗೋದು, ನಾವು ಲೆಕ್ಚರ್ ತಗೊಳ್ಳೋದು, ಮೆಂಬರ್ಶಿಪ್ ಮಾಡೋದು ಮಾಡ್ತಾ ಇದ್ವಿ. ಬಟ್ ಇವತ್ತೇನಾಗಿದೆ, ಸಂಪೂರ್ಣವಾಗಿ ತಮ್ಗೆಲ್ಲ ಗೊತ್ತಿದೆ, ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಐಡಿ ಕಾರ್ಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೇವೆ ನಾವು. ಅಂದ್ರೆ ವೆಬ್ಸೈಟ್ಗೆ ಹೋದ್ರೆ ವೆರಿ ಸಿಂಪಲ್ ಆಗಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ಫಿಲ್ಅಪ್ ಆಗುತ್ತೆ, ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಐಡಿ ಕಾರ್ಡ್ ಜನರೇಟ್ ಆಗ್ತಾ ಇದೆ ಅಂತ ಒಂದು ಅದ್ಭುತಪೂರ್ವವಾದ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಇದನ್ನು ಮಾಡಿರೋ ಉದ್ದೇಶ ಏನಪ್ಪಾ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ. ಇವತ್ತು ನಾವುಗಳು ಎಲ್ಲೇ ನೋಡಿದ್ರು ಕೂಡ ಮುಖ್ಯವಾಗಿ ನಮಗೆ ಕಂಡು ಬರ್ತಾ ಇರೋದು ನಮ್ಮ ಜನಸಂಖ್ಯೆ. ನಮ್ಮ ಸಂಖ್ಯೆ ಎಲ್ಲೋದ್ರು ಕೂಡ ಯಾವುದೇ ಒಂದು ಕ್ಷೇತ್ರಕ್ಕೆ ಯಾವುದೊಂದು ಹೋದ್ರು ಕೂಡ ಸಂಖ್ಯೆ ಯಾರೂ ಸರಿಯಾಗಿ ಹೇಳಿಕ್ ಆಗ್ತಾ ಇಲ್ಲ. ಯಾರಾದ್ರೂ ಹೇಳಿಕ್ ಆಗುತ್ತೆ ಇವತ್ತು ಇಂಥ ಏರಿಯಾದಲ್ಲಿ ಇಷ್ಟು ಜನ ನಮ್ಮ ಬಾಸ್ ಅವರಿಂದ ಅಂತ ಯಾರಿಗೂ ಹೇಳಿಕ್ ಆಗ್ತಾ ಇಲ್ಲ. ಆತರ ಅಂಕಿಅಂಶಗಳು ಸಿಗ್ತಾ ಇಲ್ಲ. ಆ ಒಂದು ಉದ್ದೇಶಕ್ಕೆ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟು ಅಂತ ತೋರಿಸಲಿಕ್ಕೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತ ನಾನು ಬಯಸ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬ ಭಾವಸಾರ ಕ್ಷತ್ರಿಯ ಸಮಾಜದವರು ಪ್ರತಿಯೊಬ್ಬರು ಮೆಂಬರ್ಶಿಪ್ ತಗೊಳ್ಳೋದ್ರ ಮುಖಾಂತರ ನಮ್ಮ ಜನಾಂಗದ ಜನಸಂಖ್ಯೆ ಎಷ್ಟಿದೆ ಅಂತ ನಾವು ಒಂದು ಅಂಕಿಅಂಶನ ತಗೋಬಹುದು. ಅಂತ ಒಂದು ನಿಟ್ಟಿನಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಹಾಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ದೇವದೇಶಗಳನ್ನು ಇಟ್ಕೊಂಡು ಒಳ್ಳೆಯ ನಮ್ಮ ಭಾವಸಾರ ಕ್ಷೇತ್ರೀಯ ಸಮಾಜದವರಿಗೆ ಒಳ್ಳೆಯ ಒಂದು ಸಮಾಜದಿಂದ ಸೌಲಭ್ಯಗಳನ್ನ ಕೊಡೋದ್ರ ಮುಖಾಂತರ ಈ ಒಂದು ಟ್ರಸ್ಟ್ ಅನ್ನ ಎಲ್ಲರ ಸಹಕಾರದಿಂದ, ಎಲ್ಲರ ಒಂದು ಸಹಾಯದಿಂದ, ಎಲ್ಲರ ಒಂದು ಏನು ಕೋಆಪರೇಷನ್ ಅಂತ ಹೇಳ್ತೀವಿ, ಅದರಿಂದ ಈ ಟ್ರಸ್ಟ್ ಅನ್ನ ಎಲ್ಲರೂ ಕೂಡ ಮುಂದೆ ನಡೆಸ್ಕೊಂಡು ಹೋಗ್ತೀರಿ ಅಂತ ಭಾವಿಸಿ ಈ ಒಂದು ಟ್ರಸ್ಟ್ ಅನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಸಂತೋಷ್ ಕುಮಾರ್ ಅವರದು ಒಂದೇ ಅಲ್ಲ, ದಯವಿಟ್ಟು ಎಲ್ಲರೂ ಇದನ್ನ ಗಮನ ಇಟ್ಟು ಕೇಳಬೇಕು. ಇದು ನಿಮ್ಮ ಎಲ್ಲರ ಟ್ರಸ್ಟ್. ಅಂದ್ರೆ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ನಾವು ಮುನ್ನುಡಿ ಕೊಟ್ಟಿದ್ದೀವಿ ಅಷ್ಟೇ. ನೀವೆಲ್ಲ ಸೇರಿದ್ರೆ ಇದೊಂದು ದೊಡ್ಡ ಶಕ್ತಿ ಆಗುತ್ತೆ. ನಾವು ಇವತ್ತು ನೋಡ್ತಾ ಇದ್ದೇವೆ, ಯಾವುದೇ ಕ್ಷೇತ್ರದಲ್ಲಾಗ್ಲಿ ನಾವು ತುಂಬಾ ಹಿಂದೆ ಇದ್ದೇವೆ. ಏನ್ ಹೇಳ್ತಾರೆ ಸ್ನೇಹಿತರೆ, ಯಾವುದೇ ಕ್ಷೇತ್ರದಲ್ಲಿ ಹೋದ್ರು ನಾವು ಬಹಳ ಹಿಂದೆ ಇದ್ದೇವೆ. ಅಂದ್ರೆ ಎಷ್ಟೋ ಜನಕ್ಕೆ ಭಾವಸಾರ ಅನ್ನೋದೇ ಗೊತ್ತಿಲ್ಲ ಇವತ್ತು, ಆತರ ಆಗಿದೆ. ಹಾಗಾಗಿ
ಮಾಡ್ತಿದ್ದಾರೆ. ಇದೊಂದು ಸರ್ಕಾರ ಮಾಡುವಂಥ ಕೆಲಸ ಬಿಟ್ಟರೆ ಸಮಾಜದಿಂದ ಒಂದು ಸ್ಟೇಟ್ ಪ್ರೆಸಿಡೆಂಟ್ ಅಥವಾ ಸ್ಟೇಟ್ ಅವ್ರು ಮಾಡುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಆಗಿ ಇವರು ಸಪೋರ್ಟ್ ಮಾಡ್ತಿದ್ದಾರೆ. ನವೀನ್ ಕುಮಾರ್ ಅವರು ಮಾಡ್ತಿದ್ದಾರೆ. ನಿಜಕ್ಕೂ ಹೆಮ್ಮೆ ತರುವಂಥ ವಿಚಾರ. ನಿಮಗೆ ನಮ್ಮ ABK ಮಹಾಸಭಾಯಿಂದ ಪೂರ್ತಿ ಬೆಂಬಲ ಕೊಡ್ತೀವಿ ಸರ್. ಎನಿ ಡೇ ಎನಿ ಟೈಮ್ ಏನೇ ಹೆಲ್ಪ್ ಹೇಳಿ ಖಂಡಿತ ನಮ್ಮ ಟೀಮ್ ಎಲ್ಲರೂ ನಿಮ್ಮ ಜೊತೆ ಇರ್ತೀವಿ, ಕೈ ಜೋಡಿಸ್ತೀವಿ. ಇದೇ ರೀತಿ ಇಷ್ಟಕ್ಕೆ ನಿಲ್ಲಿಸದೆ ಇನ್ನು ಮುಂದಕ್ಕೆ ಇಡೀ ಇಂಡಿಯಾದಲ್ಲಿರುವಂಥ ಸಮಾಜದವರು ಅದು ಸುಮಾರು ನಾವು ಭಾವಸಾಗು ಕರ್ನಾಟಕದಲ್ಲಿ 13 ಲಕ್ಷ ಜನ ಇದ್ದೀವಿ. ಆಲ್ ಇಂಡಿಯಾದಲ್ಲಿ 1.5 ಕೋಟಿ ಜನ ಇದ್ದೀವಿ. ಆದರೆ ಈ ಒಂದು ಸ್ಟ್ರೆಂತು ಎಲ್ಲರೂ ಸಪ್ರೇಟ್ ಇದ್ದಾರೆ. ಈಗ ಪ್ರತಿಯೊಂದು ಕ್ಷೇತ್ರ ಇರ್ಬೋದು, ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲರೂ 2% 3% ಜನಸಂಖ್ಯೆ ಇದ್ದೀವಿ. ನಮ್ಮ ಸರ್ಕಾರಕ್ಕೆ ಇದು ಗುರುತಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವರು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಮಾಡ್ತಿದ್ದಾರೆ. ಸರ್ಕಾರಕ್ಕೂ ನಾವು ಹೇಳ್ಬೋದು, ನಾವು ಇಷ್ಟು ಲಕ್ಷ ಜನ ನಾವು ಭಾವಸಾರ ಇದ್ದೀವಿ ಅಂತ ಅಂದ್ಬಿಟ್ಟಿದೆ. ನಾವು ಗುರುತಿಸ್ಕೊಂಡಾಗ ಮಾತ್ರ ಅವರು ಸರ್ಕಾರದವರು ಕಿವಿ ನೆಟ್ಟಿಗಾಗುತ್ತೆ, ನಮ್ಮ ಮೇಲೆ ಒಂದು ಬೆಂಬಲ ಬರುತ್ತೆ. ಈಗೇನಾಗ್ತಿದೆ ಅಂದರೆ ನಮ್ಮನ್ನು ಕಡೆಗಾಣಿಸ್ತಿದ್ದಾರೆ, ಸರ್ಕಾರ ಕಡೆಗಾಣಿಸ್ತಿದ್ದಾರೆ. ಎಲ್ಲ ಸಮಾಜದವರು ಎಲ್ಲ ರೀತಿಯಲ್ಲಿ ಬೆನಿಫಿಟ್ಸ್ ಸರ್ಕಾರದಿಂದ ಎಲ್ಲ ಸಮಾಜ ತಗೊಳ್ತಾರೆ, ಎಕ್ಸೆಪ್ಟ್ ಒಂದೇ ಒಂದು ಸಮಾಜ, ನಮ್ಮ ಭಾವಸಾರ ಸಮಾಜ. ಆದರೆ ನಾವು ಎಲ್ಲ ರೀತಿ ಟ್ಯಾಕ್ಸಸ್ ನಾವು ಕಟ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಒಂದು ಸಣ್ಣ ಪುಟ್ಟ ಪ್ರತಿ ವರ್ಷ ನಮ್ಮ ಭಾವಸಾರರು ಮಾತ್ರ ಒಂದು ವರ್ಷದಲ್ಲಿ ಸುಮಾರು 500 ಕೋಟಿಯಷ್ಟು ನಾವು ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರ ಖಜಾನೆ ತುಂಬಿಸ್ತಾ ಇದ್ದೀವಿ. ಆದರೆ ಸರ್ಕಾರ ನಮ್ಮ ಸಮಾಜಕ್ಕಿಂತ ನಯಾ ಪೈಸಾ ಏನೂ ಮಾಡ್ತಾ ಇಲ್ಲ. ಆದರೆ ಇದೇ ಬೇರೆ ಸಮಾಜಗಳಿಗೆ ಅವರಷ್ಟೇ ಬೆನಿಫಿಟ್ ಮಾಡಿ ಕೊಡ್ತಾ ಇದ್ದಾರೆ. ಒಂದು ನಿಗಮ ನಾವು ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲ ಸಮಾಜಕ್ಕೆ ನಿಗಮ ಇದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತಿಗಳರ ಸಮಾಜ ಎಷ್ಟಿದೆ, ಬಹಳ ಸಣ್ಣ ಸಮಾಜ. ನಮ್ಮದರಲ್ಲಿ 10% ಇಲ್ಲ, ಅವರಿಗೆ ನಿಗಮ ಇದೆ. ಮಾರವಾಡಿ ಜೈನರು ಅವ್ರಿಗೆ ನಿಗಮ ಇದೆ, ಎಲ್ರಿಗೂ ನಿಗಮ ಇದೆ, ನಮಗಿಲ್ಲ. ಯಾಕೆ ಅಂತಂದರೆ ನಾವು ಒಟ್ಟು ಕೊಡ್ತಾ ಇಲ್ಲ, ನಾವು ಸಪ್ರೇಟ್ ಇದ್ದೀವಿ. ಸರ್ಕಾರಕ್ಕೂ ಗೊತ್ತಾಗ್ತಾ ಇಲ್ಲ ಸಮಾಜ ಭಾವಸಾರ ಇಷ್ಟು ಲಕ್ಷ ಜನ ಇದ್ದಾರೆ ಅಂತ. ನಾವೆಲ್ಲ ಒಟ್ಟುಗೂಡಿಸಿ ಒಂದೇ ಧ್ವನಿಯಲ್ಲಿ ನಾವು ಸರ್ಕಾರಕ್ಕೆ ನಾವು ಪ್ರಯತ್ನ ಪಟ್ಟು ಮಾಡೋದು ಎಲ್ಲ ರೀತಿಯಲ್ಲೂ ನಾವು ನಿಗಮನೂ ಸಿಗುತ್ತೆ, ಎಲ್ಲ ಬೆನಿಫಿಟ್ಗಳು ನಾವು ಸರ್ಕಾರದಲ್ಲಿ ತಗೋಬೋದು. ಅಂಥ ಕಾರ್ಯಕ್ರಮ ನಮ್ಮ AP ಸಂತೋಷ್ ಅವರ ಪ್ರಯತ್ನ ಇದನ್ನು ಪ್ರಾರಂಭ ಮಾಡಿದ್ದಾರೆ. ನಾವೆಲ್ಲರೂ ಕೈ ಜೋಡಿಸೋಣ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಸರ್. ಇಡೀ ಕರ್ನಾಟಕದ ನಾವು ಹೋಗಿದ್ದ ಕಡೆ ಎಲ್ಲನೂ ABK ಮಹಾಸಭಾ ಕಡೆಯಿಂದ ನೀವು ಮಾಡಿರುವಂಥ ಒಂದು ಕಾರ್ಯಕ್ರಮದ ಬಗ್ಗೆ 4 ಮಾತಾಡ್ತೀವಿ. ಎಲ್ಲರೂ ಕೈ ಜೋಡಿಸೋದಕ್ಕೆ ನಿಮಗೆ ಮಾಡಿ ನಾನು ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ನಾವೆಲ್ಲ ಬಂದು ಇಷ್ಟೊಂದು ಸಹಕಾರ ಕೊಟ್ಟಿದ್ದಾರೆ. ನಮ್ಮಲ್ಲಿ ಸಾಕಷ್ಟು ಜನ ಹೇಳಿದ್ದಾರೆ ಈಗ ಯಾವುದೂ ಫ್ರೀ ಕೊಡಬೇಡಿ ಅಂತ. ಅದನ್ನು ನಾವು ಯೋಚನೆ ಮಾಡ್ತೀವಿ. ಯಾಕಂದರೆ ಆತ್ಮೀಯರೇ, ನಮ್ಮ ಭಾವಸಾರರ ಮೆಂಟಾಲಿಟಿ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನಾವು ಎಷ್ಟು ಜನಕ್ಕೆ ಸರ್ ಆಯ್ತಾ ರಿಜಿಸ್ಟ್ರೇಷನ್ ಅಂದರೆ ನೈ ಸರ್ ಅದು ಕರ್ಲೋ ನೈ ಸರ್ ಅದು ಬಗಾವ್ ಸರ್ ಟೈಮ್ ನೈ ಸರ್ ಈ ಥರ ಹೇಳೋರು ಭಾಳ ಜನ ಇದ್ದಾರೆ ಸ್ನೇಹಿತರೆ. ಭಾಳ ನೋವಾಗುತ್ತೆ. ಖುಷಿ ಪಡಬೇಕಾ ನೋವು ಪಡಬೇಕಾ ಇದಕ್ಕೆ? ಖುಷಿ ಪಡಬೇಕಲ್ಲ. ಯಾಕಂದರೆ 2 ಸರಿ ಎಲ್ಲ 3 ಸರಿ ಫೋನ್ ಮಾಡಿದಾಗಲೂ ನೈ ಸರ್ ಬಲ್ಲ ನೈ ಸರ್ ವಿಧಿ ಹೋಗ್ತಾ ಸರ್ ಕಡಿಂಗ್ ಸರ್. ಅದೇ ವಾಟ್ಸಪ್ ನೋಡಲಿಕ್ಕೆ ಗಂಟೆ ನಾವು ಯೂಸ್ ಮಾಡ್ತೀವಿ. ತಪ್ಪು ತಿಳ್ಕೊಬೇಡಿ ಯಾರು. ಅಂದರೆ ಇವ್ರು ಏನೋ ಒಂದು ಮಾಡಿದ್ದಾರೆ, ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಒಂದು 5 ನಿಮಿಷನೂ ಬೇಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಹೇಳಿದಾರಲ್ಲ ಅಂತ ಮಾಡ್ಕೊಳ್ತಕ್ಕಂಥ ವ್ಯವಧಾನ ನಮ್ಮಲ್ಲಿ ಬರಬೇಕು ಫಸ್ಟ್. ಅದ್ರ ಜೊತೆಯಲ್ಲಿ ಅಷ್ಟೇ. ಈಗ ಸಾಕಷ್ಟು ನಮ್ಮ ಬಂಧುಗಳು ಹೇಳಿದ್ದಾರೆ ಸರ್, ಇದಕ್ಕೆ ಫಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಮುಂದೆ ಹೋಗ್ಬೇಕಂದ್ರೆ ಹಣಕಾಸು ಬೇಕೇ ಬೇಕು. ನಿಜ ಹೇಳಬೇಕಂದ್ರೆ ಆತ್ಮೀಯರೇ, ಇಲ್ಲಿವರೆಗೂ ಬಂದಿರತಕ್ಕಂಥ ಕಾರ್ಯಕ್ರಮ ಇದೆಲ್ಲದೂ ನಮ್ಮ ಓನ್ ಎಕ್ಸ್ಪೆಂಡಿಚರ್. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ವೆಬ್ಸೈಟಿಂದ ಇರ್ಬೋದು, ಕಾರ್ಯಕ್ರಮದಿಂದ ಇರ್ಬೋದು, ಪ್ರತಿಯೊಂದು ಇದುವರೆಗೂ ಏನೇನು ಎಕ್ಸ್ಪೆಂಡಿಚರ್ ಆಗಿದೆ ಇದೆಲ್ಲ ನಮ್ಮ ಓನ್ ಎಕ್ಸ್ಪೆಂಡಿಚರ್. ಯಾರ ತಂದು ಇದುವರೆಗೂ ನಾವು 1 ರೂಪಾಯಿ ಕೂಡ ಡೊನೇಷನ್ ಕೇಳಿಲ್ಲ. ಇವತ್ತಿಂದ ನಾವು ಚಾಲನೆ ಮಾಡಿದ್ದೀವಿ. ನಿಮ್ಮ ಕೈಯಲ್ಲಿ ಬ್ರೋಚರ್ ಕೊಟ್ಟಿದ್ದೀವಿ. ಬ್ರೋಚರಲ್ಲಿ QR ಕೋಡ್ ಇದೆ. ಆ QR ಕೋಡಿಗೆ ನೀವು ಇವತ್ತಿಂದಾನೇ ಕಾಂಟ್ರಿಬ್ಯೂಷನ್ ಶುರು ಆಯಿತು ಅಂದರೆ ಸಮಾಜದ ಕೆಲಸಗಳು ಬೇಗ ಆಗುತ್ತೆ.
ಅವಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಬಂದ್ವಿ, ಊಟ ಮಾಡಿದ್ವಿ, ಕಾರ್ಯಕ್ರಮ ಮಾಡಿದ್ವಿ, ಹೋದ್ವಿ ಅಂದರೆ ಏನೂ ಆಗಲ್ಲ. ಬೇರೆ ಸಂಸ್ಥೆ ಕೆಲಸಕ್ಕೋ ಅಥವಾ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇರೋದಿಲ್ಲ. ಸಮಾಜ ಮುಂದೆ ಹೋಗಬೇಕು, ನಮ್ಮ ಒಂದು ಇದಕ್ಕೆ ಪುಷ್ಟಿ ಸಿಗಬೇಕು ಅಂದರೆ, ನಮ್ಮ ಕೆಲಸಕ್ಕೆ ಮುಂದೆ ಫ್ಯೂಯಲ್ ಬೇಕು ಅಂದರೆ ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀವಿ ಬ್ರೋಚರು, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಿ. ಪ್ರತಿಯೊಂದು ಅಕೌಂಟಬಿಲಿಟಿ ಇರುತ್ತೆ. ಯಾರೂ ನಾನು ಆಗಲೇ ಹೇಳ್ದಂಗೆ ಯಾವುದೂ ಕ್ಯಾಶ್ ಟ್ರಾನ್ಸಾಕ್ಷನ್ ನಮ್ಮಲ್ಲಿಲ್ಲ, ಕ್ಯೂ ಆರ್ ಕೋಡ್ ಇದೆ. ನೀವು ದಯವಿಟ್ಟು ಇವತ್ತಿಂದ ನೀವು ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀರಾ, ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಬೇರೆ ನಮ್ಮ ಸಮಾಜದವರಿಂದ ಮಾಡಿಸ್ತಾ ಹೋಗ್ತೀರಾ, ಅದು ಕ್ರೋಢೀಕರಣ ಆಗ್ತಾ ಹೋಗೋದೊಂದು ನಮಗೆ ಅಂದರೆ ಈ ಒಂದು ಟ್ರಸ್ಟಿಗೆ ಮುಂದಿನ ದಿನಗಳಲ್ಲಿ ಅಂದರೆ ಮಂತ್ಲಿ ಒನ್ಸ್ ಪ್ರೋಗ್ರಾಮ್ ಮಾಡಬೇಕಂತ ಪ್ಲಾನಿಂಗ್ ಇದೆ. ಆದ್ಮೇಲೆ ಯಾರೂ ಮಾಡಲ್ಲ, ಅದಷ್ಟು ಸುಲಭ ಇಲ್ಲ. ಯಾಕಂದರೆ ನಮ್ಮದು ಪರ್ಸ್ನಲ್ ಇರುತ್ತೆ, ನಮ್ಮ ಬಿಸ್ನೆಸ್ಗಳಿರುತ್ತೆ, ನಮ್ಮದೇ ತೊಂದರೆ ತಾಪತ್ರಗಳಿರುತ್ತೆ. ಅದ್ರ ಜೊತೆಯಲ್ಲಿ ನಾವಿವತ್ತು ಸಮಾಜದ ಕೆಲಸ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಬೇಕು, ಅದರಲ್ಲಿ ವೆಬ್ಸೈಟಲ್ಲಿ ಹಾಕಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತಿಂಗಳಿಗೆ ಒಂದೊಂದು ಚಾಲನೆ ಕೊಡಬೇಕಂತ ಇದ್ದೀವಿ ನಾವು. ಏನು ಮಾಡ್ಬೇಕು? ತಿಂಗಳಿಗೆ ಒಂದೊಂದು ಚಾಲನೆ ಕೊಡಬೇಕಂದ್ರೆ ಸೋರ್ಸ್ ಬೇಕೇ ಬೇಕು. ಹಾಗಾಗಿ ಎಷ್ಟಾಗತ್ತಷ್ಟು ನೀವು ಹಾಕ್ತಾ ಹೋದರೆ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಇದು ಇಲ್ಲಿಗೆ ನಿಲ್ಬೇಕಾ, ಮುಂದೆ ಹೋಗ್ಬೇಕಾ, ನೀವು ಯೋಚನೆ ಮಾಡಿ ಸ್ನೇಹಿತರೆ. ಓಕೆ, ಅದು ಎಲ್ಲ ನಿಮ್ಮ ಕೈಯಲ್ಲಿದೆ. ಹಾಂ, ಮಾಡಿ. ಎಸ್, ಯಾಕಂದರೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ನೀವು ಪ್ರಾಮಾಣಿಕವಾಗಿ ಎಲ್ಲರೂ ನಮ್ಮ ಜೊತೆಲಿ ಬಂದಿದ್ದೀರಾ, ಕೈ ಜೋಡಿಸ್ತಾ ಇದ್ದೀರಾ. ಇದಂಗೆ ಪ್ರಾಮಾಣಿಕ ಮುಂದೋಗ್ಲಿ ಅಂತ ನನ್ನ ಆಶಯ ಅಷ್ಟೇ. ಮುಂದೋಗಿಲ್ಲ ಅಂದರೆ ನಾವು ಅಷ್ಟೇ ನೀವು ಅಷ್ಟೇ ಆಗ್ಬಿಡ್ತೀವಿ. ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತು ನಿಮ್ಮನ್ನೆಲ್ಲ ಕರೆಸಿ ಈ ಒಂದು ಸುದಿನ ಅಂದರೆ ಇವತ್ತು ಒಳ್ಳೆಯ ದಿವಸ 24ನೇ ತಾರೀಕು ಈ ದೇವಸ್ಥಾನದಲ್ಲಿ ನಾವು ಯಾಕೆ ಮಾಡಿದ್ವಿ ಅಂದರೆ ವಿಘ್ನೇಶ್ವರನ ಸನ್ನಿಧಿ. ಇವತ್ತಿನ ಒಳ್ಳೆಯ ದಿವಸ, ಅದು ಭಾನುವಾರ. ನೀವೆಲ್ಲ ಬರಲಿ, ಆ ಒಂದು ಭಗವಂತನ ಕೃಪೆ ಸಿಗಲಿ, ನಮ್ಮ ಟ್ರಸ್ಟಿನ ಎಲ್ಲ ದೇಶ ದೇಶಗಳು ಗೊತ್ತಾಗಲಿ.